ಬಾರ ಇಲ್ಲಿ. ಈ ಮಾನ ಮರ್ಯಾದೆ ಅನ್ನೋ ಅರ್ಥ ಬಿಡು, ಅದ್ರ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಿದೆಯಾ ನಿನಗೆ? ಯಾಕತ್ತೆ ಹೀಗೆ ಕೇಳ್ತಿದ್ದೀರಾ? ಯಾಕೆ ಅಂದ್ರೆ ಈ ಮನೆ ಮರ್ಯಾದಿನ ಎತ್ತಿ ಹಿಡಿಯಕ್ ಬರ್ದಿರೋ ಸೊಸೆ ಅಲ್ವೇನಮ್ಮ ನೀನು? ಸ್ವಲ್ಪ ಇಲ್ಲೇ ನಿಂತ್ಕೋ, ನಿನ್ ಗಂಡನು ಬಂದ್ಬಿಡ್ಲಿ, ಇಬ್ಬರಿಗೂ ಸೇರಿಸಿ ಆರತಿ ಮಾಡ್ತೀನಿ. ಅಮ್ಮ ಅದಕ್ಕೆ ಯಾಕಮ್ಮ ಅವಮಾನ ಮಾಡ್ತಾ ಇದೀಯಾ? ಇವಳಿಂದನೇ ಕಡೆ ಇಷ್ಟೆಲ್ಲ ಆಗಿದ್ದು. ಪ್ಯಾಕೆಟ್ ಗಟ್ಲೆ ಕುಳಿತಿದ್ದವನ್ನ ಬಕೆಟ್ ಗಟ್ಲೆ ಕುಡಿಯೋ ತರ ಮಾಡಿದಾಳೆ ಮಾಂಕಾಳಿ. ಮರ್ಯಾದೆ ಮೇಹಾಲಷ್ಟು ತುಕ್ಕಿದೆ ಅಂತ ಕೊಚ್ಕೋತಾ ಇದ್ಲು. ಅತ್ತೆ, ಸೂರ್ಯ ಅವ್ರು ಮಾಡಿದ ತಪ್ಪಿಗೆ ನೀನ್ ಅವ್ರಿಗೆ ಯಾಕೆ ಬೈತಾ ಇದ್ದೀರಾ? ಇವಳು ಒಳ್ಳೆ ಹೆಂಡತಿ ಆಗಿದ್ದಿದ್ರೆ ಅವ್ನ್ ಕೆಟ್ಟ ಅಭ್ಯಾಸನ ಬಿಡಿಸಿ ಒಳ್ಳೆ ದಾರಿಗೆ ತಂದಿರೋಳು. ಆದ್ರೆ ಇವಳೇ ಸರಿ ಇಲ್ವೇ? ಸಾಲದಕ್ಕೆ ಅವನೇನಾದ್ರೂ ಸರಿ ಹೋಗ್ಬಿಟ್ರೆ ಇವಳು ಇಷ್ಟ ಬಂದಾಗ ಇವ್ಳು ಕುಣಿಯಕ್ಕಾಗಲ್ಲ ನೋಡು. ಅದಕ್ಕೆ ಮೀನಾವ್ರೆ, ನಮ್ ಮನೆಯವ್ರ ವಿಷಯಕ್ಕೆ ಸೂರ್ಯ ಅವ್ರು ಇಂಟರ್ಫಿಯರ್ ಆಗೋದು ಬೇಡ ಅಂದಿದ್ದಕ್ಕೆ ನೀವೇನಂದ್ರಿ? ಅವ್ರ ಕಣ್ಣು ಮುಂದೆ ತಪ್ಪು ನಡೆದ್ರೆ ಅವ್ರು ಸುಮ್ನೆ ಇರೋದಿಲ್ಲ, ಪ್ರಶ್ನೆ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರೋ ಇಲ್ವೋ? ಇವಾಗ ನಾನು ಹೇಳಿದ್ರೋ ಇಲ್ವೋ ಅಂದೆ. ಹೇಳ್ದೆ. ಈಗ ನಿಮ್ಮ ಗಂಡ ಮಾಡಿರೋ ತಪ್ಪನ್ನ ನಾವೆಲ್ಲರೂ ಪ್ರಶ್ನೆ ಮಾಡ್ಬೋದಲ್ವಾ? ಅವರು ಜವಾಬ್ದಾರಿ ಇಲ್ಲದೆ ಸುತ್ತೋ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರಿ. ಈಗ ಅವ್ರು ಮಾಡಿರೋದು ತುಂಬಾ ಜವಾಬ್ದಾರಿ ಇರೋ ಕೆಲಸ ಅಲ್ವಾ? ಮಾತು ನಾನು ಅಪ್ಪಗೆ ಅವಮಾನ ಮಾಡಿದೆ, ಮನೆ ಮರ್ಯಾದೆ ತೆಗ್ದೆ ಅಂತ ಹೇಳ್ತಾನೆ. ಈಗ ಈ ಮನೆ ಮರ್ಯಾದೆ ಹಾಳಾಗಿದ್ದು ಯಾರಿಂದ? ಈಗ ನಿನ್ ಹೊಟ್ಟೆ ತಣ್ಣಗಾಯ್ತಾನೆ ಮಾಂಕಾಳಿ. ಒಂದೇ ರಾತ್ರಿಯಲ್ಲಿ 500 ಹೂವಿನ ಹಾರ ಕಟ್ಟಿರೋ ಸೂರ್ಯನ ಹೆಂಡತಿ ಮೀನಾ ಅಂತ ಶೋ ಕೊಟ್ಟಿಯಲ್ಲೇ ಶೋಕಿಲಾಲಿ. ಇನ್ನು ಮುಂದೆ ನಿನ್ನನ್ನ ಯಾರು ಹಂಕರಿಯಲ್ಲ, ಕುಡುಕನ ಹೆಂಡತಿ ಮೀನಾ ಅಂತಾನೆ ಕರೆಯೋದು. ಅಂತ ಕುಡ್ಕಂಗೆ ಜನ್ಮ ಕೊಟ್ಟೋಳು ಅಂತ ನಿಮ್ ಜನ್ಮನು ಜಾಲಾಡ್ತಾರೆ ಬಿಡಿಯತ್ತೆ. ನಾನು ಆವತ್ತೇ ಬಡ್ಕೊಂಡೆ ಇವಳು ನಾಲ್ಗೆ ನಾಗರ ಬಾವಿ ಅಷ್ಟು ಉದ್ದ ಇದೆ ಅಂತ. ಈಗ್ಲಾದ್ರೂ ನನ್ನ ಮಾತನ್ನ ನಂಬ್ತೀರಾ? ಅತ್ತೆ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆಯಲ್ಲ. ಶ್ರುತಿ, ನೀನ್ ಸುಮ್ನೆ ಇರು. ಅವ್ರು ಮಾಡಿರೋ ತಪ್ಪಿಗೆ ಯಾಕೆ ಎಲ್ರು ಸೇರಿ ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಾ? ಇವತ್ತು ಅವ್ರ ರೀತಿ ಆಗೋಕ್ ಕಾರಣ ನೀವೇ. ಹೌದು ಕಣೆ ಚಂಡುವ, ನಾನು ಅವ್ನಿಗೆ ಹೇಳಿದ್ದೆ, ಹೋಗಪ್ಪ ಹೋಗು, ಬಾರಲ್ಲಿ ಕುತ್ಕೊಂಡು ಚೆನ್ನಾಗಿ ಕುಡಿ ಅಂತ. ನಾನು ಅವ್ರನ್ನ ಬದಲಾಯಿಸಿಲ್ಲ ಅಂತ ನನ್ ಮೇಲ್ ಕೂಗಾಡ್ತಿದ್ದೀರಾ. ನಾನು ಅವ್ರನ್ನ ಮದ್ವೆ ಆಗಿ ಮನೆಗ್ ಬಂದು ಇನ್ನು 1 ವರ್ಷನೂ ಆಗಿಲ್ಲ. ಹುಟ್ಟಾಗಿಂದ ನೀವೇ ಅಲ್ವಾ ಅತ್ತೆ ಅವ್ರನ್ನ ಬೆಳೆಸಿದ್ದು? ಅವ್ರಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಬೆಳೆಸ್ಲಿಲ್ವಾ ನೀವು? ಲೇ, ನಂದ ಕೈಯಲ್ಲಿ ಬೆಳೆದ ಮಕ್ಳು ಅಲ್ಲೋಡು, ಆಲದ ಮರ ಅರಳಿ ಮರದ ತರ ಇದಾರೆ. ಈಚ್ಲಿತ್ ಮರ ತರ ಬೆಳೆದಿರೋದು ಲಕ್ಷನ್ ದೇವನಹಳ್ಳಿ ಬ್ರೀಡು. ಇವ್ರಮ್ಮ ಬೆಳೆಸಿದ್ದು. ಬಾಯಿ, ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ. ನಾಲ್ಗೆ ನೀನ್ ನೆಲ ಸಾಲ್ ಮಾತಾಡ್ತಾ ಇದೀಯಾ? ದರಿದ್ರವೇ, ಮರ್ಯಾದೆ ಹೋದ್ರೆ ಮಾತೆ ಬರಲ್ಲ ಕಣೆ, ನಾಲ್ಗೆ ಮಾತು ಹೊರಡಲ್ಲ. ಆದ್ರೆ ನೀನು ಇಡೀ ಮರಣ ಅಲ್ಲೋಲ ಕಲ್ಲೋಲ ಹಾಗೆ ಮಾಡ್ತಾ ಇದ್ಯಾ. ಯಾಕೆ ಅವಳು ಮಾತಾಡಿದ್ ಕೇಳಿಸ್ಲಿಲ್ವಾ ನಿಮ್ಗೆ? ಅವಳು ಗಂಡ ಕುಡ್ಕ ಆಗಿದ್ದು ನನ್ನಿಂದ ಅಂತ ಹೇಳ್ತಿದ್ದಾಳೆ. ನಾನು ಮಕ್ಕಳನ್ನ ಬೆಳೆಸಿದ್ದು ಸರಿ ಇಲ್ಲ ಅಂತ ಹೇಳ್ತಿದ್ದಾಳೆ. ಮೀನಾವ್ರೆ, ನೀವು ಅತ್ತೆ ಹತ್ರ ಹಾಗೆಲ್ಲ ಮಾತಾಡೋದು ತಪ್ಪು. ತಪ್ಪೆಲ್ಲ ನಿಮ್ದೆ. ನೋಡಿ, ಮನೋಜ್ ಏನಾದ್ರೂ ತಪ್ಪು ಮಾಡಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ಬೈತೀನಿ. ಆದ್ರೆ ಅದನ್ನ ಮನೋಜ್ ಯಾವತ್ತೂ ರಿಪೀಟ್ ಮಾಡಲ್ಲ. ಆದ್ರೆ ನೀವು ಅವ್ರು ಏನೇ ಮಾಡಿದ್ರು ಸರಿ ಅನ್ನೋ ಹಾಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಅದಕ್ಕೆ ಈ ಪರಿಸ್ಥಿತಿ ಬಂದಿರೋದು. ಬೆಳಗ್ಗೆಯಿಂದ ಎಲ್ಲರೂ ಫೋನ್ ಮಾಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಅಲ್ಲ, ಉತ್ತರ ಕೊಡಕ್ಕಾಗದೆ ನನ್ನ ತಲೆನೇ ಸಿಡಿದೋಗ್ತಾ ಇದೆ ಗೊತ್ತಾ? ಅಯ್ಯೋ, ಶ್ರುತಿ ಅವ್ರ ಅಮ್ಮ ಬೇರೆ ನನಗೆ ಫೋನ್ ಮಾಡ್ತಿದ್ದಾರೆ. ಯಾಕಮ್ಮ ಶ್ರುತಿ? ಗೊತ್ತಿಲ್ಲ ಅತ್ತೆ. ಅಯ್ಯೋ, ಅವ್ರ ವಿಷಯದ ಬಗ್ಗೆ ಕೇಳಕ್ಕೆ ಕಾಲ್ ಮಾಡ್ತಿರ್ಬೇಕು. ನನಗೆ ಅವ್ರಿಗೇನು ಅಂತ ಹೇಳೋದು? ಮೊದ್ಲು ರಿಸೀವ್ ಮಾಡಿ ಏನ್ ವಿಷಯ ಅಂತ ಕೇಳಿ ಅತ್ತೆ. ಹಲೋ ಬೀಗ್ರೆ. ಹಲೋ, ಹೇಳಿ ಬೀಗ್ರೆ. ನಿಮ್ ಮನೆ ಮುಂದೆ ಮೀಡಿಯಾದವ್ರೆಲ್ಲ ಸೇರಿವಾ?
ಇಲ್ಲ ಹಾಗೆಲ್ಲ ಏನೂ ಇಲ್ಲ ಬಿಗ್ರೆ. ಏನು ಯೋಚನೆ ಮಾಡ್ಬೇಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ಯಾಕೆ ಬಿಗ್ರೆ? ನಿಮ್ ಮಗ ಮಾಡಿರೋ ಘನಂದಾರಿ ಕೆಲ್ಸದ ಬಗ್ಗೆ ಮಾತಾಡಕ್ಕೆ. ಅದು ಅದು ಒಂದು ಬಿಗ್ರೆ. ಪಾಪ ನೀವು ಅಂಥ ಮಗನ್ನೆತ್ತು ಇನ್ನೂ ಅದೆಷ್ಟು ಅವಮಾನ ಅನುಭವಿಸ್ಬೇಕೋ ಏನೋ. ನಾವ್ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನೋ ಅಂಥ ಮಗ ನಮ್ ಹೊಟ್ಟೆ ಹುಟ್ಟಿಲ್ಲ. ಹಲೋ ಬಿಗ್ರೆ, ಹಾ ಹೇಳಿ. ನಿಮ್ ಮಗ ಹೀಗ್ ಮಾಡಿದ್ರಲ್ಲ, ಅದ್ರಲ್ಲಿ ನಮ್ಗೆ ಯಾವ ಆಶ್ಚರ್ಯನೂ ಇಲ್ಲ. ಅವತ್ತು ನಿಮ್ ಮಗ ನಮ್ಮ ಯಜಮಾನ್ರನ್ನ ಹೊಡೆದಾಗ ನಿಮ್ ಯಜಮಾನ್ರು ನಿಮ್ ಮಗನ್ಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಈ ವಿಷಯದಲ್ಲೂ ಹಾಗೆ ಸಪೋರ್ಟ್ ಮಾಡ್ತಾರಾ? ಮಾತಾಡಿ ಬಿಗ್ರೆ. ಮಾಮ್, ನಿನ್ಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಹಾಗಲ್ಲಮ್ಮ ಶ್ರುತಿ, ಸಾಕ್ ಸುಮ್ನಿರಮ್ಮ. ಇಲ್ಲಿ ಆಲ್ರೆಡಿ ದೊಡ್ಡ ಸಮಸ್ಯೆಯಾಗಿ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ದಾರೆ. ಅದ್ರ ಜೊತೆಗೆ ನೀನ್ ಬೇರೆ ಕುಡ್ದು ಕಾರ್ ಡ್ರೈವ್ ಮಾಡಿರೋದು ಸೂರ್ಯ ಅವರು. ಅವ್ರಿಗೆ ಪ್ರಶ್ನೆ ಮಾಡ್ದೆ ಅತ್ತೆಗೆ ಯಾಕೆ ಕೇಳ್ತಾ ಇದ್ಯಾ? ನಿನ್ ಜೊತೆ ಮಾತಾಡೋದೇ ವೇಸ್ಟ್. ಸುಮ್ನೆ ಇಡಮ್ಮ ಫೋನು. ಶ್ರುತಿ ಶ್ರುತಿ ಅಮ್ಮ ಯಾಕಮ್ಮ ಅಳ್ತಿದ್ಯಾ? ಅತ್ತೆ ಅಳ್ಬೇಡಿ ಅತ್ತೆ. ಕಣ್ಣಿಗೆ ಖಾರದ ಪುಡಿ ಹಾಕಿದ್ರು ಇಷ್ಟ ಅಳ್ತಿದ್ದೋ ಇಲ್ವೋ. ಶಿವನನ್ನ ಹೆತ್ತಿದ ತಪ್ಪಿಗೆ 25 ವರ್ಷದಿಂದ ಅಳ್ತಿದ್ದೀನಿ. ಈ ಮಾರಿನ ಇವನಿಗೆ ಜನ್ಮ ಕೊಟ್ಟಿದ್ದು ಅಂತ ಎಲ್ರು ಚೀತು ಅಂತ ನನ್ನನ್ನು ಉಗಿತಿದ್ದಾರೆ. ಅತ್ತೆ ಪ್ಲೀಸ್ ಅಳ್ಬೇಡಿ ಅತ್ತೆ. ಬನ್ನಿ ಕೂತ್ಕೊಳ್ಳಿ ಬನ್ನಿ.